4 ತಿಂಗಳನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. 4 ತಿಂಗಳಲ್ಲಿ ಏನೇನು ಪ್ರೋಗ್ರೆಸ್ ಆಗಿದೆ? ಮೇಯ್ನಾಗಿ ನಾನು ಅಂದ್ಕೊಂಡಿದ್ದ ಆ 1,00,000 ಸೇವಿಂಗ್ಸ್‌ನ ನಾನು ದಾಟಿದ್ದೀನಾ ಇಲ್ವಾ ಅಂತ ನೋಡೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಒಂದು ಇಂಪಾರ್ಟೆಂಟ್ ಮೆಸೇಜ್ ಜೊತೆ ಈ ವಿಡಿಯೋ ಜೊತೆ ಹೋಗೋಣ. ಫಸ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ನಾನು ಹೇಳಬೇಕು. ಯಾಕೆ? ಸೊ ಈ 4 ತಿಂಗಳು ಮುಗಿಯೋ ಈ ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದರೆ, ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿಗೆ ನನ್ನನ್ನು ನಂಬಿ ನನ್ನ ಜರ್ನಿನ ಫಾಲೋ ಮಾಡೋದಕ್ಕೆ 100 ಸಬ್ಸ್ಕ್ರೈಬರ್ಸ್ ಬಂದಿದೆಯಾ. ಸೊ ಇದು ನನಗೆ ಪರ್ಸ್ನಲಿ ತುಂಬಾ ಒಂದು ಏನಂತಾರೆ, ಒಂದು ಇಂಪಾರ್ಟೆಂಟ್ ಸಕ್ಸಸ್ ಮೈಲ್ಸ್ಟೋನ್ ಇದು. ಸೊ ನಿಮ್ಮ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೀವು ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಇಟ್ಟಿರೋ ಭರವಸೆನ ಖಂಡಿತ ನಾನು ಕಾಪಾಡ್ಕೋತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಸೊ 4 ತಿಂಗಳು ಮುಗೀತು. 4 ತಿಂಗಳಿಗೆ ಮುಂಚೆ ಒಂದು ಚಿಕ್ಕ ಜರ್ನಿ ಶುರು ಮಾಡೋಣ. 3 ತಿಂಗಳಲ್ಲಿ 1 ಕೋಟಿ ಶುರು ಮಾಡೋಣ. ಅದಾಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಶುರು ಮಾಡಬೇಕು ಅಂತ ಆಸೆ ಇತ್ತು. ಆ ಆಸೆಯಲ್ಲಿ ಶುರು ಮಾಡಿದ್ದು. ಶುರು ಮಾಡಿದಾಗ ಒಂದು ಅಕೌಂಟಬಿಲಿಟಿ ಅದಕ್ಕೆ ಕೊಡಬೇಕು. ಯಾಕಂದರೆ 1-2 ಸತಿ ನಾನು ಅದನ್ನು ಮಾಡಿ ಫೇಲ್ ಆಗಿದ್ದೆ. ಅಂದರೆ ನಾನು ತುಂಬ ವರ್ಸ್ಟಾಗಿ ಆ ಸೇವಿಂಗ್ಸ್ನ ಫೇಲ್ ಮಾಡಿದ್ದೆ. ನಾನು ಮಾಡೋಕ್ಕಾಗಿರಲಿಲ್ಲ ಅಲ್ವಾ. ಸೊ ಈ ಸತಿ ಏನೇ ಆದರೂ ಆ ಥರ ಮಿಸ್ ಆಗಬಾರ್ದು. ಒಂದು ಅಕೌಂಟಬಿಲಿಟಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೊಂದು ಸಿಕ್ಕಿದ್ದೆ ಯೂಟ್ಯೂಬ್. ಒಂದು ನನ್ನದಾದಂಥ ಒಂದು ಸೋಷಿಯಲ್ ಮೀಡಿಯಾ ಫ್ಯಾಮಿಲಿನ ಫಾರ್ಮ್ ಮಾಡೋದು, ಪ್ಲಸ್ ಈ ನನ್ನ ಜರ್ನಿಗೆ ನಾನು ಏನೇ ಆದರೂ ಈ ಸತಿ ಡಿಸಿಪ್ಲಿನ್ ಆ ಕಡೆ ಈ ಕಡೆ ಹರಿಬಿಡದೆ ಈ ಜರ್ನಿನ ಸಕ್ಸಸ್ ಮಾಡಬೇಕು. ಅದಕ್ಕೊಂದು ಅಕೌಂಟಬಿಲಿಟಿ ಏನು? ನಾವು ಯಾವಾಗ ನಮ್ಮ ಜರ್ನಿನ ಹೇಳ್ತಾ ಬರ್ತೀವೋ ನಮಗೆ ಅಂತ ಫಾಲೋವರ್ಸ್ ಇರ್ತಾರೆ, ನಮ್ಮನ್ನು ನೋಡೋದಕ್ಕೆ, ನಮ್ಮನ್ನು ಗೈಡ್ ಮಾಡೋದಕ್ಕೆ, ಸಜೆಸ್ಟ್ ಮಾಡೋದಕ್ಕೆ ಅಂತ ನಮ್ಮ ಫ್ರೆಂಡ್ಸ್ ನಿಮ್ಮ ಮೂಲಕ ನನಗೆ ಸಿಗ್ತಾರೆ. ಸೊ ಅದಕ್ಕೊಂದು ತುಂಬ ಹೆಲ್ಪ್ ಆಗುವಂಥ ಒಂದು ಮೀಡಿಯಮ್ಮೇ ಈ ಯೂಟ್ಯೂಬ್ ಚಾನಲ್ ಅಲ್ಲ. ಸೊ ಅದನ್ನು ಶುರು ಮಾಡಿದ್ದು. ಇವತ್ತು ನೋಡಿದ್ರೆ 100 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಆಲ್ಮೋಸ್ಟ್ 100-120 ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿ ದಾಟಿದ್ದೀನಿ. ಸ್ಟಾರ್ಟಿಂಗ್ ಮಾತಾಡೋಕ್ಕೆ ಕೂಡ ಹೇಗೆ ಅಂತ ಬರ್ತಿರೋನು, ಅಟ್ಲೀಸ್ಟ್ ಇವಾಗ ಒಂದು ಲೆವೆಲಿಗೆ ಏನೋ ಒಂದು ಮಾತಾಡಿ ಮ್ಯಾನೇಜ್ ಮಾಡಿ ವೀಡಿಯೋ ಹಾಕ್ಬಿಡ್ತೀನಿ ನಾನು. ಸೊ ಅದೊಂದು. ಮತ್ತು ಇವತ್ತಿನ ಮೇನ್ ವಿಡಿಯೋ ಅಪ್ಡೇಟ್. ನಾನು ಈ ಜರ್ನಿ ಶುರು ಮಾಡಿದಾಗಿಂದ ನಿಮ್ಗೆ ಹೇಳ್ತಿದ್ದೆ, ನಮ್ಮ ಮೊದಲನೆಯ ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಯಾವಾಗ ನಾವು 1,00,000 ಸೇವ್ ಮಾಡ್ತೀವೋ ಆವತ್ತಾಗತ್ತೆ ಅಂತ. ಆಮೇಲೆ ಲಾಸ್ಟ್ ಒಂದು 3-4 ವೀಡಿಯೋಗಳನ್ನ ಹೇಳ್ತಿದ್ದೆ, 4 ತಿಂಗಳ ಕೊನೆಯಲ್ಲಿ ನನಗೆ ಏನಾದರೂ ಮಾಡಿ 1,00,000 ದಾಟಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು. ಸೊ ಇವಾಗ ದಾಟಲಿಲ್ವಾ, ಯಾವ ಹಂತಕ್ಕೆ ದಾಟಿದ್ದೀವಿ, ತುಂಬ ದಾಟ್ಬಿಟ್ವಾ, ನೋಡೋಣ ಬನ್ನಿ. ಸೊ ನಾವು ಇವಾಗ ನಮ್ಮ ಹತ್ರ ಟೋಟಲಾಗಿ FDನಲ್ಲಿ ಎರಡು ಸೇವಿಂಗ್ಸ್ ಇದೆಯಲ್ಲ. ಸೊ ಫಸ್ಟು ಮಿಸ್ಟ್ರಿ ಬಾಕ್ಸ್ ಮಾಡ್ತೀವಿ. ಮಿಸ್ಟ್ರಿ ಬಾಕ್ಸಲ್ಲಿ ಸೇವ್ ಮಾಡಿದ್ದನ್ನು ನಮ್ಮ ಈ 1 crore ಅಕೌಂಟ್ SB ಬ್ಯಾಂಕಲ್ಲಿ ತೆಗೆದಿದ್ದೀವಿ, SB ಅಕೌಂಟ್ ತೆಗೆದಿದ್ದೀವಿ, ಆ ಅಕೌಂಟ್ಗೆ ಹಾಕ್ತೀವಿ. ಮತ್ತು ಅಲ್ಲಿಂದ ಒಂದು FD ಓಪನ್ ಮಾಡಿದ್ದೀವಿ. ಸೊ ಇವಾಗ ಸ್ಟೇಟಸ್ ಏನು? ಒಂದು FD ಆಲ್ರೆಡಿ ರನ್ನಿಂಗಲ್ಲಿದೆ. ಹೋದ ತಿಂಗಳು ನಾವು ಸ್ಟಾರ್ಟ್ ಮಾಡಿದ್ದು. ಆ FD ಬಂದು 35,000. ಮತ್ತು ಈ ಸತಿ ನಮ್ಮ ಈ ತಿಂಗಳ 40,000 ಸೇರಿಸಿ SB ಅಕೌಂಟಲ್ಲಿ ಹಳೆ ಬ್ಯಾಲೆನ್ಸ್ನ ಸೇರಿಸಿದ್ರೆ FD ಬಿಟ್ಟು 74,623 ರುಪೀಸ್ ಇದೆ. ಐ ರಿಪೀಟ್, FD 35,000, SB ಅಕೌಂಟಲ್ಲಿ ಈ ಜೂನ್ ತಿಂಗಳು ಸೇವಿಂಗ್ಸ್ ಹಾಕಿದ್ಮೇಲೆ ಟೋಟಲ್ ಬ್ಯಾಲೆನ್ಸ್ 74,623 ರುಪೀಸ್. ಸೊ ಇವಾಗ ಟೋಟಲ್ ಸೇವಿಂಗ್ಸ್ FDನೂ ಸೇರಿದ್ರೆ ಎಷ್ಟಾಯಿತು? 1,09,623 ರೂಪಾಯಿ. ಸೊ ಇಲ್ಲಿ ನಾ ಹೇಳಕ್ಕೆ ಬರ್ತಿರೋದು 1,00,000 ಬಗ್ಗೆ ಹೌದು, ಬಟ್ ಅದ್ರ ಬಗ್ಗೆ ದೊಡ್ಡದಾಗಲ್ಲ. ಅದನ್ನು ಬಿಟ್ಟು ಇನ್ನೂ ತುಂಬ ವಿಷಯ ಮಾತಾಡಬೇಕು. ಒಂದು, ನಾನು ಯಾವಾಗಲೂ ಹೇಳ್ತಿದ್ದಂಗೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿನೇ ಮುಖ್ಯ. ದಿನ ಸೇವ್ ಮಾಡಬೇಕು. 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ಅದು ಮ್ಯಾಟ್ರಲ್ಲ. ಆ ಸೇವ್ ಮಾಡೋ ಹ್ಯಾಬಿಟ್ ಅನ್ನೋದು ಮುಖ್ಯ. ಅದು ನಾನು ತುಂಬ ಕಷ್ಟಪಟ್ಟು ಬಿಡದೆ 1, 2, 3 ದಿನ ಅಲ್ಲಿ ಮಿಸ್ ಆದರೂ ಮಿಕ್ಕಿದ ದಿನ ಬಿಡದೆ ನಾನು ಮಾಡ್ಕೊಂಬಂದೆ. ಎರಡನೇದು, ಯೂಟ್ಯೂಬ್ ಚಾನಲ್ ತೆಗೆದು 100 ಸಬ್ಸ್ಕ್ರೈಬರ್ಸ್ ಬಂದು ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕಿರೋದು, ಇದೊಂದು ಇಂಪಾರ್ಟೆಂಟ್ ಮೈಲ್ಸ್ಟೋನ್. ಮೂರನೇದು, ಇವಾಗ ನಾವು ನಮ್ಮ ಈ 1 ಕೋಟಿ ಗುರಿನಲ್ಲಿ 1% ಮುಂದಕ್ಕೆ ಬಂದಿದ್ದೀವಿ. ನೀವು ಯಾವಾಗಲೂ ಯೋಚನೆ ಮಾಡಿ, 4 ತಿಂಗಳು ಮುಂಚೆ ನಾವು ಎಲ್ಲಿದ್ವಿ? ಐಡಿಯಾ ಬಿಟ್ಟು ನಮ್ಮ ಹತ್ರ ಏನೂ ಇರಲಿಲ್ಲ. ಇವಾಗ 4 ತಿಂಗಳು ಅಂದರೆ ಅಂದಾಜು 120 ದಿನ ದಾಟಿದ್ರೆ ನಾವೆಲ್ಲಿದ್ದೀವಿ? ಆಲ್ಮೋಸ್ಟ್ 1 ಕೋಟಿನಲ್ಲಿ 1% ಸೇವ್ ಮಾಡಿದ್ದೀವಿ. ಆ 1%ಅಲ್ಲಿ 35,000 ಆಲ್ರೆಡಿ FDನಲ್ಲಿ ಕೂತಿದೆ ಅಲ್ವಾ. ಸೊ ಇದನ್ನೇ ನಾನು ಹೇಳೋದು ಪ್ರೋಗ್ರೆಸ್. ನಾವು ಯಾವಾಗ ಒಂದು ವಿಷಯನ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತೀವೋ ಅದು ಚಿಕ್ಕದಾಗಿ ಅನಿಸ್ಬೋದು, ಇನ್ನೊಬ್ರು ಏನಾದರೂ ಹೇಳ್ಬೋದು, ಸ್ವಲ್ಪ ಜನ ಇದಾಗಲ್ಲ ಅನ್ಬೋದು. ಅದು ಏನೇ ಇರಲಿ, ನೀವು ನಿಮ್ಮ ಕೆಲಸನ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಆ ಥರ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಹೋದರೆ ಆ ಚಿಕ್ಕ ಸ್ಟೆಪ್ಸು ಎಲ್ಲೋ ಒಂದು ಕಡೆ ಒಂದು ದೊಡ್ಡ ವಿಕ್ಟ್ರಿಯಾಗಿ ಇದ್ದೇ ಇರುತ್ತೆ, ಒಂದು ಸಕ್ಸಸ್ ಆಗಿ ಬಂದೇ ಬರುತ್ತೆ. ಸೊ ಈಗ ನಮಗೆ ಅಟ್ಲೀಸ್ಟ್ ನಮ್ಮ ಜರ್ನಿ ಒಂದು ಒಳ್ಳೆ ದಾರಿಲಿ ಹೋಗ್ತಿದೆ ಅಂತ ಗೊತ್ತಾಯಿತು ಅಲ್ಲ. ಸೊ ಇದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ. ಒಂದು, ತುಂಬ ಕಷ್ಟಪಟ್ಟು ನಾನು ಮಾಡಬೇಕು ಅಂದ್ಕೊಂಡಿದ್ದ ಈ 4 ತಿಂಗಳಲ್ಲಿ 1,00,000 ದಾಟೋ ಸೇವಿಂಗ್ಸ್ ಟಾರ್ಗೆಟ್ ಇವತ್ತು ಮೀಟ್ ಆಗಿದೆ. ಅದು 1,00,000 ಅಲ್ಲ,
ಬೈ ಗಾಡ್ಸ್ ಗ್ರೇಸ್ 1,09,623 ರೂಪಾಯಿ, ಆಲ್ಮೋಸ್ಟ್ 9,623 ರುಪೀಸ್ ಎಕ್ಸ್ಟ್ರಾನೂ ಸೇರಿದೆ. ಇದು ಒಂದು ಜಾಕ್ ಪಾಟ್ ಅಲ್ಲ ನಮಗೆ. ಸೊ ಆ ಖುಷಿನಲ್ಲಿ ಅದೊಂದು ಅಪ್ಡೇಟ್. ಇನ್ನೊಂದು 1,00,00,000ಗೆ 1% ಹತ್ತಿರ ಆಗಿದ್ದೀನಿ ನಾನಿವತ್ತು. ಸೊ ನನಗೆ ಇದೇ ಒಂದು ತುಂಬ ದೊಡ್ಡ ಖುಷಿ ಅಲ್ಲ. 0ಇಂದ 1% ಮುಂದಕ್ಕೆ ಬಂದಿದ್ದೀನಿ. ಸೊ ಇನ್ನು 99% ಸೇರಿಸ್ಬೇಕಷ್ಟೆ. ಸೊ ಆ 99% ಸೇರ್ಸೋಕ್ಕೆ ನಮ್ಮ ಹತ್ರ ಎಷ್ಟು ಟೈಮ್ ಇದೆ? ಇನ್ನು 32 ತಿಂಗಳಿದೆ. ಯಾಕಂದರೆ ನಮ್ಮ ಡೆಡ್ಲೈನ್ ಮಾರ್ಚ್ 31ನೇ ತಾರೀಕು 2029. ಇವಾಗ ನಾವು ಆಲ್ಮೋಸ್ಟ್ ಜುಲೈ ತಿಂಗಳು 2026ರಲ್ಲಿದ್ದೀವಿ. ಸೊ ಇನ್ನೊಂದು 32 ತಿಂಗಳಲ್ಲಿ ನಾವು ಏನಾದರೂ ಮಾಡಿ ಹೊಡೆದು ಮುಂದಕ್ಕೆ ಹೋಗಿ ಆ ಮಿಕ್ಕಿರೋ 99% ಅಂದರೆ ಅಂದಾಜು 99 ಲಕ್ಷ ಸೇರಿಸಬೇಕು. ಹೇಗೆ ಸೇರಿಸ್ತೀವಾ ಇಲ್ವಾ, ಎಷ್ಟು ಮಟ್ಟಕ್ಕೆ ಸೇರಿಸ್ತೀವಿ ಅಂತ ನೋಡೋಕೆ ನೀವೇನು ಮಾಡಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದೇ ಥರ ನನ್ನ ಎಲ್ಲ ವೀಡಿಯೋಸ್ ನೋಡಬೇಕು. ನನಗೆ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹನ ಕೊಡ್ತಾ ಇರಬೇಕು. ಸೊ ಯಾವಾಗಲೂ ಹೇಳೋ ಥರ ನಾನು ವೀಡಿಯೋ ಮುಗಿಸ್ಬೇಕಾದ್ರೆ ಅದನ್ನೇ ಹೇಳಿ ಮುಗಿಸ್ತೀನಿ ನಾನು. ನನ್ನ ಈ ವಿಡಿಯೋಗೋಸ್ಕರ ನಾನು ಮಾತಾಡೋದು ಕೇಳೋದಕ್ಕೋಸ್ಕರ ನಿಮ್ಮ ಈ ಸ್ವಲ್ಪ ಟೈಮನ್ನು ನನಗೋಸ್ಕರ ನೀವು ಸ್ಪೆಂಡ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ಸಮೇತ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿ ತನಕ ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.